ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇವತ್ತು ಬೆಳಗ್ಗೆ 6:30ಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಎದ್ದೇಳೋ ಮುಂಚೆ ಸ್ಟಾರ್ಟ್ ಮಾಡೋಕ್ಕಂದೆ, ಬಟ್ ಕೆಲಸದಲ್ಲಿ ಕಸ ಗುಡ್ಸ ಗುಡಿಸೋದು ಎಲ್ಲ ಇತ್ತಲ್ಲ, ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ತುಂಬಾ ಕಷ್ಟ. ಒಂದು ವ್ಲಾಗ್ಗಳು ಬೇಗ ಸ್ಟಾರ್ಟ್ ಮಾಡಬೇಕು, ಬೇಗ ನಾವೆಲ್ಲ ಮಾಡೋಕ್ಕೆ ತೋರಿಸ್ಬೇಕು ಅಂದರೆ ಎಲ್ಲ ವೀಡಿಯೋ ಇಡಬೇಕು ಅನ್ನೋದರಲ್ಲಿ ಸ್ವಲ್ಪ ಕೆಲಸಗಳು ಅರ್ಜೆಂಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆ ಮಾಡ್ತಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸಬ್ರನ್ನ ಸಹಕರಿಸಿ ಅಂತ ಕೇಳ್ಕೊತೀನಿ. ನಾನು ಇವತ್ತು ಬೆಳಗ್ಗೆ ಮತ್ತು ಇದ್ರದ್ದು ಬಾರ್ಲಿ ಅಕ್ಕಿ ಪೌಡ್ರ್ ಮಾಡಿಟ್ಟಿದ್ದೆ, ಅದರದ್ದು ಗಂಜಿ ಮಾಡೋಕ್ಕಿಟ್ಟಿದ್ದೀನಿ. ಆ ಕಡೆ ಉಪ್ಪಿಟ್ಟಿಗೆ ಇಟ್ಟಿದ್ದೀನಿ. ಸಣ್ಣ ರವೆ ಉಪ್ಪಿಟ್ಟು. ನಮ್ಮ ಮನೆಯವ್ರಿಗೆ ಗೋಧಿ ರವೆ ತಿನ್ನೋಂಗಿಲ್ಲ. ಯಾಕಪ್ಪ ಅಂದರೆ ಅವರಿಗೆ ಮೂಲವ್ಯಾಧಿ, ಆಪರೇಷನ್ ಆಗಿದೆ. ದಯವಿಟ್ಟು ನಾವು ಮಾಡಿರೋ ತಪ್ಪನ್ನು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮನೆಯವ್ರಂತೂ ಹೇಳಿದ್ದೆ ಕೇಳಲಿಲ್ಲ, ಹೋಗಬೇಡ ನೋವು ತಡ್ಕೊಳ್ಳಾರ್ದೆ ಆಪ್ರೇಷನ್ ಮಾಡಿಸ್ಕೊಂಬಿಟ್ರು. ದಯವಿಟ್ಟು ಹೇಳ್ತೀನಿ, ಆ ನೋವನ್ನು ಯಾರಿಗೂ ತಡ್ಕೊಳಕ್ಕಾಗಲ್ಲ. ನೀವು ಮೂಲವ್ಯಾಧಿ ಆಪ್ರೇಷನ್ನ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಟೈಮ್ ತೊಗೊಳ್ಳಿ. ಅದಕ್ಕಾದಂಥ ಕೆಲವೊಂದು ಮೆಡಿಸನ್ ಇದ್ದಾವೆ, ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಏನೇನು ಮಾಡಬೇಕು, ಏನೇನಿಲ್ಲ, ನಾವು ಏನೇನೆಲ್ಲ ಅದಕ್ಕೆ ಆಪ್ರೇಷನ್ ಆಗಿದ್ದು ಏನೆಲ್ಲ ಮಾಡಿದ್ವಿ, ಏನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ತುಂಬ ಕಷ್ಟ ಆಗಿಬಿಡುತ್ತೆ. ನನಗೂ ಆಗಿತ್ತು, ಬಟ್ ನಾನು ಒಂದು ಔಷಧಿಯಿಂದ ನಾನೇ ಆರಾಮ ಮಾಡಿಕೊಂಡೆ. ಒಂದು 3 ದಿನ ತಗೊಂಡ್ರೆ ಸಾಕು, ಆ ಔಷಧಿಗೆ ಕಡಿಮೆ ಆಗಿಬಿಡುತ್ತೆ. ನಮ್ಮ ಮನೆಯವರು ಕೇಳಲಿಲ್ಲ, ಹೇಳಲಿಲ್ಲ. ಮದುವೆ ಫಂಕ್ಷನ್ಗಳ್ಗೆ ಹೋಗಿದ್ದೆ ನಾನು 1 ತಿಂಗಳು, ಅದಕ್ಕೆ ನನಗೆ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಆ ಟೈಮಲ್ಲಿ 5ನೇ ತಾರೀಕು, ನಿನ್ನೆಗೆ 1 ತಿಂಗಳಾಯಿತು ಆಪ್ರೇಷನ್ ಆಗಿ. ಇನ್ನೂ ಅವ್ರಿಗೆ ಕೂಡೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಆದರೂ ಅದರಲ್ಲೇ ಆಳು ಬರ್ತಾರೆ, ಅವ್ರನ್ನ ಹಚ್ಚಿ ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಕೆಲಸ ಅಂತೂ ಬಿಡೋಂಗಿಲ್ಲ. ನಮಗಂತೂ ತುಂಬ ಕಷ್ಟ ಆಗಿಬಿಟ್ಟಿದೆ. ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಷ್ಟ ಆಗಿಬಿಟ್ಟಿದೆ. ಈಗ ನಮ್ಮ ಜೀವನ ನಡೆಸೋದೇ ಕಷ್ಟ ಆಗಿಬಿಟ್ಟೈತಿ. 1 ತಿಂಗಳು ಕೆಲಸ ಬಿಟ್ಟಿಕ್ಕೆ ಹಿಂಗೆಲ್ಲ ಆಗೋಯ್ತು ನಮ್ಮ ಜೀವನ ಅನ್ನಂಗೆ ಆಗಿಬಿಟ್ಟೈತಿ ನಮಗೆ. ಏನಿಲ್ಲ ಅಂದರೆ ಈಗ 25,000 ರೂಪಾಯಿ ಸಾಲ ಮಾಡಿದ್ವಿ ನಾವು. 1 ತಿಂಗಳಲ್ಲಿ 25,000 ರೂಪಾಯಿ ಸಾಲ. ನೀವೇ ಯೋಚನೆ ಮಾಡಿ. ದುಡಿದು ತಿನ್ನೋರಿಗೆ ಈ ರೀತಿ ಆಗಿಬಿಟ್ರೆ ನನಗಂತೂ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ದುಡುಕಬೇಡಿ. ಕೆಲವೊಂದು ಔಷಧಿಗಳಿದ್ದಾವೆ, ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅದನ್ನು. ನೀವು ಕೇಳಿದರೆ ಮಾತ್ರ ತಿಳಿಸ್ತೀನಿ. ನಿಮಗೂ ಕಡಿಮೆ ಆಗಬೇಕು, ಒಳ್ಳೆಯದಾಗಬೇಕು ಅನ್ನೋದಾದರೆ ನಾವು ಇಂಥ ವೀಡಿಯೋಗಳನ್ನೇ ಹಾಕ್ತೀನಿ. ಯಾವ ಥರ ಸುಮ್ಮನೆ ವೀಡಿಯೋಗಳನ್ನು ಹಾಕೋಕ್ಕೆ ಹೋಗಲ್ಲ. ಇವತ್ತು ನಮ್ಮ ಹುಡುಗರದು ಫಸ್ಟ್ ಡೇ ಸ್ಕೂಲ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಹೋಗ್ತಾರಂತನೂ ಅಂದ್ಕೊಂಡಿರಲಿಲ್ಲ ನಾನಿನ್ನು. ಆದರೂ ಮಾಡೋದಂತೂ ನಾನು ಏನು ಅಡುಗೆ ಇತ್ತು ಎಲ್ಲ ಮಾಡಿದ್ದೆ. ಅವ್ರು ಸ್ನಾನ ಕೂಡ ಮುಗಿಸಿದ್ರು. ಎಲ್ಲ ಮುಗಿಸ್ಕೊಂಡು ನಾನು ಇನ್ನೇನು ಆಯಿತು, ಗಂಜಿನೇ ಆಯಿತು. ಈಗ ಉಪ್ಪಿಟ್ಟಿಗೆ ಇಟ್ಟಿದ್ದೆ, ಹೋಗಿ ರವೆ ತೊಗೊಂಬರ್ಬೇಕಂತಂದೇಳಿ ಹೋಗಿಟ್ಟು ರವೆ ತಗೊಂಬಂದು ನಮ್ಮ ಮನೆಯವರು ಕುಡಿದ್ರು ಅದನ್ನು. ನಾನು ಒಂದು ಸ್ವಲ್ಪ ಉಳಿದಿತ್ತು ನನ್ನ ಕಣ್ಣೇ ತೋರ್ಸೋಕ್ಕಾಗಿರಲಿಲ್ಲ, ನಾನು ಕುಡಿತಾ ಇದ್ದೆ. ಹಾಗೆ ಅವ್ರಿಗೆ ಬಾಕ್ಸ್ ಕೂಡ ಕಟ್ಟಿದ್ದೆ. ಒಂದಿಷ್ಟು ಶೇಂಗಾ ಕಾಳನ್ನೇ ಹಾಕಿದ್ದೆ, ಮತ್ತು ಶೇಂಗಾನೂ ಇತ್ತು. ಅವನು ಹುರಿದಿದ್ವಿದ್ವು, ಅವನು ಕೊಡು ಅಂದರು. ಹಾಗಾಗಿ ಅವನು ಕೊಟ್ಟೆ. ಉಪ್ಪಿಟ್ಟೆಲ್ಲ ಬಾಕ್ಸ್ಗೆ ಕೊಟ್ಟು ಇಷ್ಟು ಉಳಿತು. ನಮ್ಮ ಮಕ್ಕಳೆಲ್ಲ ಊಟ ಮಾಡಿಲ್ಲ. ಹಾಗೆ ತರಕಾರಿ ಎಲ್ಲ ಸಾಯಂಕಾಲ ತಂದಿದ್ದರು, ಅವನು ಎಲ್ಲ ಜೋಡಿಸಿಟ್ಟೆ. ಇವೇನಂತ ಕಮೆಂಟ್ ಮಾಡಿ. ನನಗೆ ಏನಂತನೂ ಗೊತ್ತಿಲ್ಲ, ಇವ್ನ ಹೆಂಗೆ ಉಪಯೋಗಿಸ್ಬೇಕಂತನೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ತಿಳಿಸಿ ಫ್ರೆಂಡ್ಸ್. ಈಗ ಪೂಜೆ ಸ್ನಾನ ಎಲ್ಲ ಮುಗಿಸಿ ಬಂಡೆ ಒರೆಸಿ ಶುಕ್ರವಾರದ ಪೂಜೆ ಮಾಡೋಣ ಅಂತಂದೇಳಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರು, ಮತ್ತು ಅವ್ರಿಗೆ ನಂಗೆ ಮಕ್ಕಳು ಹೆಂಗೋ ಸ್ನಾನ ಮಾಡಿದ್ರಲ್ವ, ಬಟ್ಟೆ ಎಲ್ಲ ಹಾಕ್ಸಿ ಅವರೇ ಹಾಕ್ಕೋತಾರೆ. ನಾನು ಪೂಜೆ ಮಾಡ್ತಾಯಿದ್ದೆ. ಅವ್ರು ಬಟ್ಟೆ ಹಾಕ್ಕೊಂಡು ಬಾಟ್ಲೆಲ್ಲ ತುಂಬಿಕೊಂಡು ರೆಡಿ ಮಾಡಿಕೊಂಡ್ರು. ಕೆಲವೊಂದು ಕೆಲಸಗಳನ್ನು ಅವರೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಕೆಲಸನೂ ಬೇಗ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮಕ್ಕಳು ಈ ರೀತಿ ಇದ್ದಾಗ ನಮಗೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವು ಕಲಿಸ್ದಂಗೆ ಮಕ್ಕಳು ಕಲಿತಾರೆ. ಆ ರೀತಿ ನಾವು ಹೆಂಗೆ ಕಲಿಸ್ತೀವೋ ಮಕ್ಕಳು ಹಂಗೆ ಕಲಿತಾ ಹೋಗ್ತಾರೆ. ನೀವು ಕೂಡ ಮಕ್ಕಳನ್ನ ಚಿಕ್ಕವರಿದ್ದಾಗಲಿಂದನೇ ಚಿಕ್ಕ ಪುಟ್ಟ ಕೆಲಸಗಳನ್ನಾಗಿತ್ತು, ಒಂದು ಅಲ್ಲೈತೆ ಚಂಪು ತೊಂಬ, ಇಲ್ಲ ತರಕಾರಿ ತೊಂಬ, ಇಲ್ಲ ಈರುಳ್ಳಿ ತೊಂಬ, ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಹಚ್ತಾ ಹೋದರೆ ಅವರು ಕೆಲಸ ಮಾಡೋದು ಕಲಿತಾ ಬರ್ತಾರೆ. ಇಲ್ಲಾಂದರೆ ಅವರು ನಾವು ಮುಂಚಿತನೇ ಸಡನ್ಲಿ ಹೇಳೋಕೆ ಹೋದರೆ ಅವ್ರು ಏನು ಕೇಳಲ್ಲ, ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ಹಾಗೆ ಮಕ್ಳುಗಳು ನಾವು ಹೆಂಗೆ ಕಲಿಸ್ತೀವೋ ಹಂಗೆ ಇರ್ತಾರೆ. ನೀವು ಆದಷ್ಟು ಮಕ್ಕಳಿಗೆ ಸಣ್ಣ ಪುಟ್ಟ, ನೀವೇನು ಎಲ್ಲದನ್ನೂ ಹಚ್ಚು ಅಂತ ನಾನು ಹೇಳಲ್ಲ. ಕೆಳಗಡೆ ಇದ್ದರೆ ಅವ್ರಿಗೆ ಚಿಕ್ಕದಾಗಿ ಒಂದು ಪೂಜೆ ಮಾಡೋಕೆ ಹಚ್ಚೋದಾಗಿರ್ಬೋದು, ಏನೋ ಒಂದು ಮಕ್ಳಿಗೆ ಕಲಿಸ್ತಾ ಹೋಗ್ಬೇಕು ನಾವು. ಹಂಗಂದಾಗ ಮಾತ್ರ ಎಲ್ಲ ಕಲಿತಾ ಹೋಗ್ತಾರೆ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಎಲ್ಲ ಚಂಬೆಲ್ಲ ತೊಳ್ಕೊಂಬಂದು ಇಟ್ಟಿದ್ದೆ. ಹಾಗೆ ದೀಪದ್ದೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ.
ಅಂದರೆ ನಾವು ಈಗ ಯಾಕೆ ಇಷ್ಟು ದಿನ ಲೇಟ್ ಆಯಿತು ಅಂದರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಆಗಿ ತುಂಬ ಪೇನ್ ಆಗಿತ್ತು. ಅವ್ರಿಗೆ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಆ ನೋವನ್ನಂತೂ ನಮ್ಮ ಮನೆಯವ್ರು ನಾನು ಅಷ್ಟು ಇದು ಆಗಿದ್ದು ನೋಡೇ ಇರಲಿಲ್ಲ. ನನ್ನ ಮದುವೆ ಆಗಿ ಈಗ 10 ವರ್ಷ ಆಯಿತು. 10 ವರ್ಷದಲ್ಲಿ ಅವ್ರು ಯಾವ ರೀತಿ ಏನನ್ನೂ ಒಂದು ಜ್ವರ ಬಂದರೆ ಏನು 1 ದಿನ 2 ದಿನ ಇರ್ತಿತ್ತು ಅಷ್ಟೇ. ಅವ್ರಿಗೆ ಬರೋದಿಲ್ಲ, ಹುಷಾರಂಗೆ ಆಗೋದಿಲ್ಲ. ಆದರೂ ಅವ್ರಿಗೆ ಹಾಗಾದಾಗ ಮಾತ್ರ, ಹಿಂಗೆ ಆದಾಗ ಮಾತ್ರ ಈ ರೀತಿ ದಯವಿಟ್ಟು ಈ ಆಪ್ರೇಷನ್ ಯಾರೂ ಮಾಡಿಸ್ಕೋಬೇಡಿ ಅಂತಲೇ ಹೇಳ್ತೀನಿ. ಅದು ಗ್ಯಾರಂಟಿ ಇರೋಲ್ಲ ಫ್ರೆಂಡ್ಸ್. ಅದು ಮಾಡಿಸ್ಕೊಂಡ್ರು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನೀವು ನೋವು ತಿನ್ನಬೇಕಾಗತ್ತೆ. ದಯವಿಟ್ಟು ನೀವು ಯಾರೂ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ನಮ್ಮ ಮನೆಯವರು ಅರ್ಜೆಂಟಾಗಿ ನೋವು ತಡ್ಕೊಳಕ್ಕಾಗಲಾರ್ದೆ ಮಾಡಿಸ್ಕೊಂಬಿಟ್ರು. ಒಂದು ಸ್ವಲ್ಪ ನೀವು ನೋವು ತಿಂದ್ರಿ ಅಂದರೆ ಆಮೇಲೆ ಇನ್ನೂ ನೀವು ಆಪ್ರೇಷನ್ ಮಾಡಿಸ್ಕೊಂಡ್ರಿ ಅಂದರೆ ಇನ್ನೂ ಹೆಚ್ಚು ನೋವಾಗುತ್ತೆ. ಅದು ಇನ್ನೂ ಜಾಸ್ತಿ ನೋವು. ಅದನ್ನು ಆ ನೋವನ್ನಂತೂ ತಡ್ಕೊಳಕ್ಕಾಗಲ್ಲ, ಕೂಡೋಕ್ಕಾಗಲ್ಲ. ಮುಂಚಿನಂಗೆ ನಾವು ಎಲ್ಲದನ್ನೂ ಊಟ ಮಾಡೋಕ್ಕಾಗಲ್ಲ. ಎಲ್ಲನೂ ಅವಾಯ್ಡ್ ಮಾಡಬೇಕಾಗುತ್ತೆ. ನಾವು ಹೆಂಗೆ ಅವಾಯ್ಡ್ ಮಾಡ್ತೀವಿ ಹಂಗೆ ಆರಾಮಿರುತ್ತೆ, ಮತ್ತೆ ಬರೋಲ್ಲ. ಈಗ ಕೆಲವೊಬ್ರು ಹೆಂಗೆ ಮಾಡ್ತಾರೆ, ಪಥ್ಯ ಮಾಡ್ತಾರೆ, ಅದ್ರ ತಕ್ಕಂಗೆ ಕಡಿಮೆ ಆಗುತ್ತೆ. ಇನ್ನು ಕೆಲವರು ಎಲ್ಲನೂ ಊಟ ಮಾಡಿಬಿಡ್ತಾರೆ. ಅವು ಏನು ಹಿಟ್ಟಿನ ಪದಾರ್ಥ ಆಗಿರ್ಬೋದು, ಏನೂ ತಿನ್ನೋಕ್ಕಾಗಲ್ಲ. ಆವಾಗಿನವ್ರು ಹೆಂಗಿದ್ರು, ಈಗಿಂದು ಹೆಂಗೋ ನನಗಂತೂ ಗೊತ್ತಿಲ್ಲ. ಈಗ ಜಾಸ್ತಿ ಆಗಿಬಿಟ್ಟಿದೆ ಇದು ಅನ್ನೋದು. ಮೂಲವ್ಯಾಧಿ ಎಲ್ಲರಿಗೂ ಇರುತ್ತೆ, ಬಟ್ ಹೀಟ್ ಜಾಸ್ತಿ ಆದಾಗ ಹೊರಗೆ ಬರುತ್ತೆ. ನಾವು ಆದಷ್ಟು ತಂಪಿಂದು ಎಲ್ಲ ತಿಂದಾಗ ಕಡಿಮೆ ಆಗುತ್ತೆ. ಆ ಔಷಧಿಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಆದಷ್ಟು ನಿಮಗೆ ನಾನು ಹೇಳ್ತೀನಿ ಅವನ್ನ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಿಕೊಂಡ್ರೆ ಕಂಟ್ರೋಲ್ ಆಗುತ್ತೆ, ಏನೆಲ್ಲ ತಿನ್ನಬೇಕು ಅದನ್ನೆಲ್ಲ ತಿಳಿಸ್ತೀನಿ. ಅವ್ರಿಗೆ ಪ್ಯಾಂಟು ಸರಿ ಹೋಗ್ತಾ ಇರಲಿಲ್ಲ. ಪ್ಯಾಂಟ್ ಕೊಟ್ಟೆ, ರೆಡಿ ಆಗ್ತಾಯಿದ್ರೆ ಅವ್ನು ರೆಡಿ ಆಗಿಬಿಟ್ಟು ಅವ್ನು ಬೇಗ ಆಗಿಬಿಡ್ತಾನೆ. ಇವನಿಗೆ ಪ್ಯಾಂಟ್ ಬೇಗ ಸಿಗಲಿಲ್ಲ. ಹಾಗಾಗಿ ಅವನಿಗೆ ಕೊಟ್ಟು, ಇಬ್ಬರು ಬಾಟ್ಲಿ ತುಂಬ್ಕೊ ಹೋಗ್ರಿ, ಊಟ ಮಾಡಿರಿ ಅಂದೆ. ಊಟ ಆಲ್ರೆಡಿ ಮಾಡಿಬಿಟ್ಟಿದ್ರು ಅವರು, ಊಟನೂ ಮಾಡಿಬಿಟ್ಟಿದ್ರು. ನಾನು ಅವ್ರು ರೆಡಿ ಆಗೋಕ್ಕೆ ಹೇಳಿ ನೀರು ಎಲ್ಲ ತುಂಬಿಕೊಂಡು ಬುಕ್ಸ್ ಎಲ್ಲ ಇಟ್ಕೊಂಡು ರೆಡಿ ಆಗ್ರಿ ಅಂದೆ. ಇವತ್ತು ಫಸ್ಟ್ ಡೇ ಸ್ಕೂಲು. ಬಂದು ನನ್ನ ಮಗ ಅಲ್ಲಿ ಏನು ನಡೀತು ಏನಿಲ್ಲ ಎಲ್ಲರನ್ನೂ ಒಟ್ಟಿಗೆ ಕುಂದ್ರಿಸಿದ್ರಂತೆ. ಇನ್ನೂ ಟೀಚರ್ಸ್ ಏನೂ ಡಿವೈಡ್ ಮಾಡಿಲ್ಲ, ಮಕ್ಕಳನ್ನ ಡಿವೈಡ್ ಮಾಡಿಲ್ಲ. ನಾವು ಹಚ್ಚಿರೋದು ಗೋರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲ್ ಅಲ್ಲ. ಗೋರ್ಮೆಂಟಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಓದಿಸ್ತಾರೆ. ನನ್ನ ಮಕ್ಕಳು ಕೂಡ ಈಗ ಓದೋದು ನೋಡಿದರೆ ಬೆಸ್ಟ್ ಅನಿಸುತ್ತೆ. ಆವಾಗಿನ ಥರ ಇಲ್ಲಿ ಈ ಥರ ಇಲ್ಲ. ನಾವು ಬ್ಯಾಂಗ್ಳೂರು ಸೈಡೇ, ನೆಲಮಂಗ್ಲದ ಈ ಕಡೆ ಇರೋದು. ಹಾಗಾಗಿ ಗೋರ್ಮೆಂಟ್ ಸ್ಕೂಲ್ಗೆ ಹಚ್ಚಿರಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಪ್ರತಿಯೊಂದೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ರೀತಿ ನಮಗಂತೂ ಆ ಥರ ಸಮಸ್ಯೆಗಳು ಯಾವುದೂ ಆಗಿಲ್ಲ. ಕೆಲವರೇ ಆಗೋರು ಆಗಿರ್ಬೋದು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೂಜೆ ಎಲ್ಲ ಆಯಿತು. ಅವರು ಬಂದರು, ಪೂಜೆ ಮುಗಿಸ್ದೆ ನಾನು ಕೂಡ. ಅವರು ಕೂಡ ಬಂದರು. ಬಂದಿಂದೆ ಹುಡುಗರ್ದು ಅವರು ಒಂದು ಸ್ವಲ್ಪ ಊಟ ಮಾಡೋದಾದರೆ ಮಾಡಿ ಅಂದೆ. ಇಲ್ಲ ನಾನು ಮಾಡಿದ್ದೀನಿ, ಅವ್ರನ್ನ ಕಳಿಸು ಅಂತಂದೇಳಿ ಅವರು ಕೂಡ ಒಂದು ಸ್ವಲ್ಪ ಇದು ಮಾಡಿಕೊಂಡು ಹೋದ್ರು. ಅವ್ರ ಗಾಡಿ ಕೂಡ ಓಡ್ಸೋಕ್ಕಾಗಲ್ಲ ಫ್ರೆಂಡ್ಸು, ತುಂಬಾ ಕಷ್ಟ ಆಗಿಬಿಟ್ಟಿದೆ. ನಾನು ಏನೇನೋ ಮಾಡೋಕ್ಕೆ ಹೋಗ್ತೇನೆ, ಏನೂ ಆಗ್ತಾಯಿಲ್ಲ. ನಮ್ಮ ಜೀವನ ಈ 1 ತಿಂಗಳಲ್ಲಿ ನಮ್ಗೆ ಏನೆಲ್ಲ ನೋಡಿಬಿಟ್ವಿ, ಏನೆಲ್ಲ ಅನುಭವಿಸಿದ್ವಿ ಅಂದರೆ ಹೇಳ್ಬಾರ್ದು ಫ್ರೆಂಡ್ಸ್. ನೀವು ದಯವಿಟ್ಟು ಯಾರೂ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ನಾವು ಮಾಡಿದ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತಾ ನಾನು ನಿಮಗೆ ತುಂಬ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಅದು ಮಾಡಿಸಿದವ್ರಿಗೆ, ಆ ನೋವು ಅನುಭವಿಸಿದವ್ರಿಗೆ ಗೊತ್ತು. ಅವರು ಕೂಡ ಹೊರಟು ಮತ್ತೆ ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಂದು ಹೇಳಕತ್ತಿದ್ದ, ಹಂಗೆ ನಡೀತು, ಹಿಂಗೆ ನಡೀತು, ಸ್ಕೂಲಲ್ಲಿ ಹಂಗೆ ಮಾಡಿದರು, ಹಿಂಗೆ ಹೇಳ್ಕೊಟ್ರು, ನನಗೆ ತಿದ್ದಿಸಿದ್ರು. ಅವನಿಗೆ 20ವರೆಗೂ ONE1 ಬರುತ್ತೆ ನಮ್ಮ ಸಣ್ಣ ಹುಡುಗನಿಗೆ. ಈಗ 1ನೇ ಕ್ಲಾಸ್ ಅವನಿಗೆ. ಮತ್ತು 200ವರೆಗೂ 1 2 3 ಬರೀತಾನೆ. ಮತ್ತು ABCD ಸ್ಮಾಲು ಬಿಗ್ಗು ಎಲ್ಲ ಬರೀತಾನೆ, ಓದ್ತಾನೆ. ಇಂಗ್ಲೀಷೆಲ್ಲ ಜೋಡಿಸ್ಕೊಂಡು ಓದ್ತಾರಲ್ಲ, ಅದನ್ನು ಕೂಡ ಓದ್ತಾನೆ ಅವನು. ಈಗ ಅವರು ಗೋರ್ಮೆಂಟ್ ಸ್ಕೂಲಲ್ಲಿ ಅಲ್ಲೇನು ಮಾಡಿಸಿದ್ದಾರೆ ಅಂದರೆ ತಿದ್ದಿಸಿದ್ರಂತೆ. ಒಟ್ಟಿನಲ್ಲಿ ಇದು ಹೇಗಿದೆ ಇನ್ನೂ ಗೊತ್ತಿಲ್ಲ. ಬಟ್ ನಾವು ಹಾಕಿರೋದು ಮಾತ್ರ ಗೋರ್ಮೆಂಟೇ. ಅಲ್ಲೇ ಹಾಕಿದ್ದು ಗೋರ್ಮೆಂಟೇ, ಈಗ ಹಾಕಿರೋದು ಗೋರ್ಮೆಂಟೇ. LKG UKGನೂ ಇತ್ತು ಅಲ್ಲಿ ನಾವಿದ್ದಲ್ಲಿ. ಫಸ್ಟಿಗೆ ನಾವು ತಾವರೆಕೆರೆಯಲ್ಲಿದ್ವಿ. ತಾವರೆಕೆರೆ ಅಲ್ಲ, ನೇರ್ಲಿಕೆರೆಯಲ್ಲಿದ್ವಿ. ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಆ ಸ್ಕೂಲ್ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ನಮಗೆ. ಅಲ್ಲೇ ಸುತ್ತಮುತ್ತ ನೋಡಿದ್ವಿ ನಮಗೆ ತೋಟದ ಕೆಲಸನ, ಬಟ್ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ಸಿಕ್ತು. ಇಲ್ಲೂ ಚೆನ್ನಾಗಿದ್ರು, ಸ್ಕೂಲು ಚೆನ್ನಾಗೈತೆ, ಅಲ್ಲೇ ಓದಿದ್ದೀನಿ ನಾನು. ಈ ಓನರು ನಾನು ಓದಿರೋದೇ ಅಲ್ಲೇ ಹಚ್ಚಿರಿ ಅಂತಂದರು. ಮತ್ತು ರಾತ್ರಿ ಊಟಕ್ಕೆ ಇದು ಮಾಡಿದ್ದೆ, ರವೆ ರೊಟ್ಟಿ ಮಾಡಿದ್ದೆ. ಆಲ್ರೆಡಿ ಎಲ್ಲ ಮುಗಿದಿತ್ತು. ನಾನು
ನಮ್ಮ ಮನೆಯವ್ರು ಊಟ ಮಾಡ್ತಾಯಿದ್ರು, ಇನ್ನೊಂದು ಸ್ವಲ್ಪ ಇತ್ತು. ರವೆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೇನಾದರೂ ಬೇಕಿದ್ದರೆ ಕೇಳಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ಮಾಡಿಕೊಡ್ತೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಫಸ್ಟ್ ಡೇ ಸ್ಕೂಲ್ ಅಂತೂ ತುಂಬ ಚೆನ್ನಾಗಿತ್ತಂತೆ, ಅವ್ರಿಗಂತೂ ತುಂಬ ಇಷ್ಟ ಆಯ್ತಂತೆ. ಅವ್ರಿಗೆ ಆ ಸ್ಕೂಲ್ ಬಿಟ್ಟು ಬರೋಕ್ಕೆ ಇಷ್ಟ ಆಯ್ತಲ್ಲ, ಆದರೆ ಏನು ಮಾಡೋದು, ನಮಗೆ ಇರೋ ಪ್ರಕಾರ ಬಿಡಿಸ್ಲೇಬೇಕಲ್ವ. ಅವರಿಬ್ಬರು ಊಟ ಮಾಡ್ತಾಯಿದ್ರು, ಇವನು ಅಲ್ಲೇ ಊಟ ಮಾಡಿಬಿಟ್ಟಿದ್ದ, ಹಾಗಾಗಿ ನಂಗೆ ಬೇಡ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ನಿಮಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಏನೋ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.